ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಬರ್ತ್ಡೇಗೆ ಹೋಗೋಕ್ಕಾಗ್ತಾ ಇಲ್ಲ, ಏನು ಮಾಡೋದು? ಮಂಜು ಬೇರೆ ಬೇಜಾರು ಮಾಡ್ಕೊತಾನೆ ಅಂತ ಮೀನಾ ಇಲ್ಲಿ ಯೋಚನೆ ಮಾಡ್ತಿರ್ತಾಳೆ. ಆಗ ಶ್ರುತಿ ಬಂದು, ಮೀನವರೇ, ಯಾಕೆ ಈ ಥರ ಯೋಚನೆ ಮಾಡ್ಕೊತ ನಿಂತಿದ್ದೀರಾ? ಏನಾಯ್ತು? ಏನೋ ಟೆನ್ಷನಲ್ಲಿ ಇರೋ ಥರ ಇದೆ ಅಂತ ವಿಚಾರಿಸಿದಾಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಸೂರ್ಯ ಅವರು ಬೇರೆ ಮಂಜು ಬರ್ತಡೆಗೆ ಹೋಗ್ಬೇಡ ಅಂತ ಹೇಳಿದ್ದಾರೆ. ಅವರಿಬ್ರು ಮಧ್ಯೆ ಜಗಳ ಆಗಿರೋದು ನಿಮಗೆ ಗೊತ್ತಲ್ವಾ? ನಮ್ಮ ಮನೆಯವರೆಲ್ಲ ದೇವಸ್ಥಾನದಲ್ಲಿ ಬೇರೆ ಕಾಯ್ತಾ ಇರ್ತಾರೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಮ್ಮ ದೇವಸ್ಥಾನದಲ್ಲಿ ಮಂಜು ಬರ್ತಡೆಗೋಸ್ಕರ ಪೂಜೆ ಇಟ್ಕೊಂಡಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಅಷ್ಟೇ ತಾನೇ, ಅದಕ್ಕೇನಂತೆ, ಹೋಗಿ ಬನ್ನಿ. ನೋಡಿ, ಅವ್ರನ್ನು ನಿಮ್ಮ ತಮ್ಮ ಸೂರ್ಯ ಅವ್ರನ್ನ ಪರ್ಮಿಷನ್ ಕೇಳೋ ಅವಶ್ಯಕತೆ ಏನಿಲ್ಲ. ನೀವು ಹೋಗ್ಬಿಟ್ಟು ಬನ್ನಿ. ನೀವು ಹೋಗ್ಬಿಟ್ಟು ಅವ್ರು ಬರೋ ಅಷ್ಟರಲ್ಲಿ ವಾಪಸ್ ಬರ್ಬೋದು ಅಂತ ಶ್ರುತಿ ಹೇಳ್ತಾಳೆ. ಅದು ಸರಿ ಅಲ್ವಾ? ಆಯಿತು, ನಾನು ಹೋಗ್ಬಿಟ್ಟು ಬರ್ತೀನಿ. ಅಕಸ್ಮಾತ್ ಏನಾದರೂ ಅವ್ರು ನೀವಿದ್ದಾಗ ಮನೆಗೆ ಬಂದರೆ ನೀವೊಂದು ಸ್ವಲ್ಪ ವಿಷಯ ತಿಳಿಸ್ಬಿಡಿ ಅಂತ ಮೀನಾ ಹೇಳ್ತಾಳೆ. ಡೋಂಟ್ ವರಿ ಮೀನಾ ಅವರೇ, ನಾನು ಇದ್ದೀನಲ್ವಾ, ನಾನೆಲ್ಲ ನೋಡ್ಕೊತೀನಿ, ಹೋಗಿ ಅಂತ ಶ್ರುತಿ ಹೇಳಿ ಮೀನನ್ನ ಕಳಿಸ್ತಾಳೆ. ಸರಿಯಾಗಿ ಸಿಗಾಕೊಂಡ್ರಿ ಕಣ ನಿಮ್ಮಿಬ್ರು ಮತ್ತೆ ಜಗಳ ತಂದಿಡಬೇಕು ಅಂತ ನಾನು ಬಹಳ ದಿನದಿಂದ ಕಾಯ್ತಾ ಇದ್ದೆ. ಏನೋ ಬೆಸ್ಟ್ ಕಪಲ್ ಅಂತ ಅವಾರ್ಡ್ ತೊಗೊಂಡಿದ್ದೀವಿ ಅಂತ ದೊಡ್ಡದಾಗೇನೋ ಮಾತಾಡ್ತಿದ್ರಿ ಅಲ್ವಾ? ಅದು 2 ದಿನಕ್ಕೆ ಎಲ್ಲ ಮುರಿದೋಗ್ಬಿಡುತ್ತೆ. ಹಾಗೆ ನಿಮ್ಮಿಬ್ರ ಮಧ್ಯೆ ಹೇಗೆ ಜಗಳ ತಂದಿರ್ತೀನಿ ಅಂತ ನೋಡು. ಬರ್ಲಿ ಸೂರ್ಯ, ಇದೆ ನಿಮಗೆ ಅಂತ ಹೇಳಿ ಶಾಂತಿ ಅನ್ಕೊಂತಾ ಇರ್ತಾನೆ. ಈ ಕಡೆ ಮನೆಗೆ ಸೂರ್ಯ ಬರ್ತಾನೆ. ಮೀನಾ, ಮೀನಾ, ಎಲ್ಲಿದ್ದೀಯಾ ನೀನು? ನಾನು ನಿನಗೆ ಏನೋ ಒಂದು ವಿಷಯ ಹೇಳಬೇಕು ಅಂತ. ಓ ಬಾರಪ್ಪ ಸೂರ್ಯ, ಏನು ನೀನು ಹೆಂಡತಿ ಹುಡುಕ್ತಿದ್ಯಾ ಅಂತ ಶಾಂತಿ ಕೇಳ್ತಾರೆ. ಹೌದು ಸಕ್ರೆ, ಎಲ್ಲಿ ಮೀನಾ ಕಾಣ್ತಾ ಇಲ್ಲ ಅಂತ ಸೂರ್ಯ ಕೇಳ್ತಾನೆ. ಅವಳೆಲ್ಲಪ್ಪ ಮನೇಲಿದ್ದಾಳೆ, ಅವಳು ಆಗ್ಲೇನೆ ಹೋದ್ಲು ಅಂತ ಶಾಂತಿ ಹೇಳ್ತಾರೆ. ಹೋದ್ಲಾ? ಹೂ ಕೊಡಕ್ ಹೋಗಿದ್ದಾಳ? ಬರೋದೇನಾದ್ರೂ ಲೇಟ್ ಆಗುತ್ತೆ ಅಂತ ಹೇಳಿದ್ಲಾ ಅಂತ ಸೂರ್ಯ ಕೇಳ್ತಾನೆ. ಅವಳು ಹೂವಿಗೆ ಏನು ಕೊಡಕ್ ಹೋಗಿಲ್ಲಪ್ಪ. ಅವ್ರಮ್ಮ ಅದೇನೋ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡವ್ರಂತೆ, ಅವ್ರ ತಮ್ಮನ ಬರ್ತಡೆಗೆ. ಆ ಪೂಜೆಗೆ ಹೋಗಿದ್ದಾಳೆ, ತಮ್ಮನ ಬರ್ತಡೆ ಮಾಡಕ್ ಹೋಗಿದ್ದಾಳೆ ಅಂತ ಶಾಂತಿ ಅಂತ ಹೇಳಿದಾಗ, ಏನು ಪೂಜೆಗೆ ಹೋಗಿದ್ದಾಳ? ನಾನು ಹೋಗ್ಬೇಡ ಅಂತ ಹೇಳಿದ್ನಲ್ಲ ಮೀನಂಗೆ. ಅವಳು ಹೋಗಿರಲ್ಲ, ನನ್ನ ಮಾತು ಮೀರಿ ಇಲ್ಲೇ ಎಲ್ಲ ಹೋಗಿರ್ತಾಳೆ ನೋಡಿ ಅಂತ ಸೂರ್ಯ ಹೇಳ್ತಾನೆ. ಅಯ್ಯೋ ಇಲ್ಲ ಕಣೋ, ಹೋದ್ಲು. ಇಷ್ಟೊಂದು ನಂಬಿಕೆ ಹೆಂಡತಿ ಮೇಲೆ ಒಳ್ಳೇದಲ್ಲ. ನೀನೇ ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಿ ನೋಡು, ಅಲ್ಲಿ ತಮ್ಮನ ಬರ್ತಡೆ ಮಾಡ್ತಾ ಖುಷಿಯಾಗಿ ಸೆಲೆಬ್ರೇಷನ್ ಮಾಡ್ತಿರ್ತಾಳೆ. ನಿನ್ ಮಾತೆ ಮೀರೋಗಿದ್ದಾಳೆ ಅಂದ್ರೆ ನೀವೆಂತ ಜೋಡಿ ಅಂತ ಈಗ ನನಗೆ ಅರ್ಥ ಆಗ್ತಾ ಇದೆ ಅಂತ ಹೇಳಿ ಶಾಂತಿ ನಗ್ತಾ ಇರ್ತಾರೆ. ಆಗ ಸೂರ್ಯ ಒಂದ್ಸರಿ ನೋಡೇ ಬಿಡೋಣ ಅಂತ ಮೀನನ್ನ ಎಲ್ಲ ಕಡೆ ಹುಡುಕ್ತಾನೆ. ಆದ್ರೂ ಮೀನಾ ಎಲ್ಲೂ ಕಾಣಿಸೋದಿಲ್ಲ. ಫೋನ್ ಮಾಡಿದ್ರು ಫೋನ್ ತೆಗಿಯಲ್ಲ. ಸರಿ, ದೇವಸ್ಥಾನಕ್ಕೆ ಹೋಗೋಣ ಅಂತ ಸೂರ್ಯ ದೇವಸ್ಥಾನಕ್ಕೆ ಹೋಗ್ತಾನೆ. ಮೀನಾ ತುಂಬಾ ಖುಷಿಯಿಂದ ಕೇಕ್ ಕಟ್ ಮಾಡಿಸಿ, ಮಂಜು ತುಂಬಾ ಖುಷಿ ಆಗ್ತಾ ಇದೆ ಕಣ್, ನೀನ್ ಈ ತರ ಬದಲಾಗಿರೋದು, ನೀನು ತುಂಬಾ ಖುಷಿಯಾಗಿರೋದನ್ನ ನೋಡಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಮೀನಾ ಹೇಳ್ತಿರ್ತಾಳೆ. ಸರಿ ಆಯ್ತು ಅಕ್ಕ, ಆಯ್ತು, ಬಂದಿದೆಯಲ್ಲ ಅದೇ ನನಗೆ ದೊಡ್ಡ ಸಂತೋಷ. ಅದ್ರಲ್ಲೂ ನೀನ್ ಗಂಡನ್ ಕರ್ಕೊಂಬಂದಿಲ್ವಲ್ಲ, ಅದಿನ್ನೂ ತುಂಬಾ ಸಂತೋಷ. ಸೂರ್ಯನ ಬಗ್ಗೆ ಮಂಜು ಹೇಳ್ತಾನೆ. ಯಾಕೋ ಈ ತರ ಮಾತಾಡ್ತಿದ್ದಿ? ಅವರು ಎಷ್ಟೇ ಆಗ್ಲಿ ನಿನ್ ಭಾವ, ಅವರು ನಿನಗೆ ಯಾವತ್ತೂ ಕೆಟ್ಟದ್ ಬಯಸಲ್ಲ. ನೀನು ಚೆನ್ನಾಗಿರ್ಬೇಕು, ಹಾಗೆ ಕನಕ ಮತ್ತೆ ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಒಳ್ಳೆ ಬುದ್ಧಿ ಹೇಳಿದ್ರು ಅಷ್ಟೇ ನಿನಗೆ. ಅದನ್ನ ನೀನ್ ತಪ್ಪಾಗಿ ತಿಳ್ಕೊಂಡು ಈ ತರ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ ಕಣೋ. ಅರ್ಥ ಮಾಡ್ಕೋ. ಎಷ್ಟೇ ಆಗ್ಲಿ ಅವರು ನಿನ್ ಭಾವ, ಅವರಿಗೆ ಗೌರವ ಕೊಡು. ಅವರಿಗೆ ಅವಮಾನ ಮಾಡಿದ್ರೆ ನನಗೂ ಅವಮಾನ ಆಗುತ್ತೆ ಅಂತ ಮೀನಾ ಹೇಳಿದಾಗ, ಏ ಅಕ್ಕ, ಅದನ್ನೆಲ್ಲ ಬಿಟ್ಟಾಕು, ಅವ್ರ ವಿಷಯ ಬಿಟ್ಟಾಕು. ನಾವೀಗ ಖುಷಿಯಾಗಿದ್ದೀವಿ, ಅವ್ರ ವಿಷಯ ಯಾಕೀಗ? ನೀನು ಮೊದಲು ಬಂದು ಅನ್ನದಾನ ಮಾಡು ಅಂತ ಹೇಳಿ ಮಂಜು ಕರ್ಕೊಂಡು ಹೋಗ್ತಾನೆ. ಮೀನಾ ಇಲ್ಲಿ ಎಲ್ಲರಿಗೂ ಅನ್ನದಾನ ಪ್ರಸಾದನ ಕೊಡ್ತಾ ಇರ್ಬೇಕಾದ್ರೆ ಸೂರ್ಯ ಸಹ ಪ್ಲೇಟ್ ಹಿಡ್ಕೊಂಡು ಬಂದು ನಿಂತ್ಕೊಂತಾನೆ. ಅದನ್ನ ನೋಡಿ ಮೀನಂಗೆ ಶಾಕ್ ಆಗುತ್ತೆ. ಅದು ರೀ, ತುಂಬಾನೇ ಖುಷಿ ಆಗ್ತಿದೆ ಮೀನಾ, ನಾನು ನಿನ್ನನ್ನ ಇಲ್ಲಿ ನೋಡಿ. ಆಗ ಕುಸುಮ, ಹಳೆಯಂದ್ರೆ ನೀವು ಪೂಜೆಗೆ ಬಂದಿದ್ದು ತುಂಬಾನೇ ಖುಷಿ ಆಯ್ತು. ನೀವಿಲ್ಲ ಅಂತ ನಾನು ಬೇಜಾರು ಮಾಡ್ಕೊಂಡಿದ್ದೆ. ಮೀನಾ ಲಾಂಗ್ ಬಾಡಿಗೆ ಹೋಗಿದ್ದೀರಾ ಅಂತ ಹೇಳ್ತಾ ಇದ್ಲು. ಬಂದಿದ್ದು ತುಂಬಾ ಖುಷಿ ಆಯ್ತು, ಬನ್ನಿ ಹಳೆಯಂದ್ರೆ ಅಂತ ಕುಸುಮ ಕರೀತಾರೆ. ಬೇಡ ಅತ್ತೆ, ಬಂದಿರೋ ಕೆಲಸ ಮುಗೀತು, ನಾನು ಹೊರಟೋಗ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಅಯ್ಯೋ, ಈಗಷ್ಟೇ ಬಂದ್ರಿ, ಹೊರಟೋಗ್ತೀನಿ ಅಂತಿದ್ದೀರಲ್ಲ, ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದೀವಿ, ಬನ್ನಿ ಒಳಗೆ ಹೋಗೋಣ ಅಂತ ಕುಸುಮ ಕರೀತಾರೆ. ಆ ಪೂಜೆನೂ ಬೇಡ, ಏನು ಬೇಡ, ಈಗ ಕೊಟ್ಟಿರೋ ಬೆಲೆನೆ ತುಂಬಾ ದೊಡ್ಡದಾಯ್ತು, ಅದನ್ನೇ ನೋಡಿ ಜೀರ್ಣ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂತ ಸೂರ್ಯ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾರೆ. ಅಯ್ಯೋ ಅಮ್ಮ, ಎಂತ ಕೆಲಸ ಆಯ್ತು, ಇದ್ದಂಗೆ ಇವ್ರು ಬಂದ್ಬಿಟ್ರಲ್ಲ, ಇವ್ರು ಬರಲ್ಲ ಅಂತ ಅಂದ್ಕೊಂಡಿದ್ದೆ ನಾನು. ಇಲ್ಲಿಗೆ ಹೋಗೋದ್ ಬೇಡ ಅಂತ ಹೇಳಿದ್ರು, ಆದ್ರೂ ಕೂಡ ನಾನು ಅವ್ರ ಮಾತು ಮೀರಿ ಬಂದಿದ್ದೆ. ಇವ್ರಿಗೆ ಹೇಗೆ ಗೊತ್ತಾಯ್ತು ನಾನು ಇಲ್ಲಿಗೆ ಬಂದಿರೋದು? ಒಂದು ಗೊತ್ತಾಗ್ತಾ ಇಲ್ಲ ಅಂತ ಮೀನಾ ಟೆನ್ಷನ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಅಕ್ಕ, ನೀನ್ ಯಾಕೆ ಹೆದರ್ಕೊಂತ ಇದೀಯಾ? ನೀನೇನ್ ಬೇರೆ ಎಲ್ಲೂ ಹೋಗಿಲ್ವಲ್ಲ, ನೀನ್ ಬಂದಿರೋದು ನಿನ್ ತಮ್ಮನು ಹುಟ್ಟಿದ ಹಬ್ಬಕ್ಕೆ ಅಂತ ಮಂಜು ಹೇಳ್ತಾನೆ.
ಅಯ್ಯೋ ಮಂಜು, ಇಲ್ಲ ಕಣೋ, ನೀನು ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ. ತಾನೇ ಎಲ್ಲ ಬಿಟ್ಟು ಖುಷಿಯಾಗಿ ನೆಮ್ಮದಿಯಾಗಿದ್ದಾರೆ. ಈಗ ನಾನು ಕೂಡ ಅವ್ರ ವಿರುದ್ಧವಾಗಿ ನಿಂತ್ಕೊಂಡ್ರೆ ಅವ್ರೇನಾಗ್ತಾರೋ ಏನೋ. ಇಲ್ಲ, ನಾನು ಈಗಲೇ ಹೋಗ್ಬೇಕು ಅಂತ ಮೀನಾ ಹೇಳ್ತಾಳೆ. ಏ ಮೀನಾ, ಏನಿದು ಅರ್ಧದಲ್ಲೇ ಪೂಜೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದೀಯಾ? ಇರು, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಪೂಜೆ ಮುಗಿಯುತ್ತೆ, ಪೂಜೆ ಮುಗಿದ್ಮೇಲೆ ಹೋಗು ಅಂತ ಕುಸುಮ ಹೇಳಿದಾಗ, ಅಯ್ಯೋ ಇಲ್ಲಮ್ಮ, ಮನೇಲಿ ಏನ್ ಅನಾಹುತ ಆಗುತ್ತೋ ಏನೋ. ಸೂರ್ಯ ಅವ್ರಿಗೆ ತುಂಬಾ ಕೋಪ ಬಂದಿದೆ, ನಾನು ಈಗಲೇ ಹೊರಡ್ಬೇಕು. ಮೀನಾ ಅಲ್ಲಿಂದ ಹೊರಟೋಗ್ತಾಳೆ. ಆಗ ಎಲ್ಲ ಆಗಿದ್ದು ಇವರಿಂದಾನೆ. ಯಾಕಾದ್ರೂ ಬಂದ್ರು, ಎಷ್ಟೊಂದು ಖುಷಿಯಾಗಿದ್ವಿ ನಾವು, ನಮ್ಮ ಅಕ್ಕ ನಾವೆಲ್ಲ ಎಷ್ಟು ಖುಷಿಯಾಗಿದ್ವಿ, ಇಲ್ಲಿಗೂ ಕೂಡ ಬಂದು ಒಕ್ಕರ್ಸಿ ನಮ್ ಖುಷಿನೆಲ್ಲ ಹಾಳು ಮಾಡ್ಬಿಟ್ರು ಅಂತ ಕೋಪ ಮಾಡ್ಕೊಂಡು ಮಂಜು ಬೈತಾ ಇರ್ತಾನೆ. ಮಂಜು, ಮರ್ಯಾದೆ ಕೊಟ್ಟು ಮಾತಾಡು, ಅವರು ಬೇರೆ ಯಾರು ಅಲ್ಲ, ಅವರು ನಿಮ್ ಭಾವ. ಜನ ಎಲ್ಲ ನೋಡ್ತಾ ಇದ್ದಾರೆ, ಅವರು ನಿಮ್ ಅಕ್ಕನ ಗಂಡ, ಒಂದ್ ಸ್ವಲ್ಪ ಗೌರವ ಕೊಟ್ಟು ಮಾತಾಡು. ಭಾವಂಗೆ ಈ ತರ ಎಲ್ಲ ಮಾತಾಡ್ತಾರ ಅಂತ ಕುಸುಮಮ್ಮ ಹೇಳ್ದಾಗ, ಏನ್ ಗೌರವ ಕೊಡೋದು ಅವ್ರಿಗೆ? ನಮ್ ಖುಷಿನೆಲ್ಲ ಹಾಳು ಮಾಡಾಯ್ತಲ್ಲ, ಅವರಿಗೆ ಹಾಲು ಕುಡ್ದಷ್ಟು ಸಂತೋಷ ಆಗಿರುತ್ತೆ. ನೀನ್ ಸುಮ್ನೆ ಇರಮ್ಮ, ಅವ್ರನ್ನೇ ಕೊಯ್ಸ್ಕೊಂಡ್ ಮಾತಾಡ್ತೀಯ ಅಂತ ಹೇಳಿ ಮಂಜು ಕನಕ ಮತ್ತೆ ಅವ್ರ ತಾಯಿಗೆ ಬೈತಾ ಇರ್ತಾನೆ.